ನಮ್ಮೆಲ್ಲರಿಗೂ ಕೂಡ ಮುನ್ನಡೆಸಿಕೊಂಡು ಹೋಗುವಂತ ಗುರುವಿನ ಹಸ್ತ ಬೇಕು. ಜಗತ್ತಿನೊಳಗೆ ಏನಾದರೂ ಒಂದು ಮಾಡಬೇಕಾಗಿತ್ತು ಅಂದ್ರೆ ಗುರುವಿನ ಬಲ ಇಲ್ಲ ಅಂದ್ರೆ ಏನೂ ಮಾಡಕ್ ಸಾಧ್ಯ ಇಲ್ಲ. ಇಷ್ಟು ಮಾತ್ರ ನೆನಪಿನಲ್ಲಿ ಇಟ್ಕೋರಿ ನೀವೆಲ್ಲ. ಹುಟ್ಟಿದಾಗ ಮನ್ಯಾಗ ತೊಟ್ಟಿಲಕ್ಕೆ ಒಂದು 5 ದಿನಕ್ಕೆ ಹಾಕ್ತಿರೋ, ಏನು 12 ದಿನಕ್ಕೆ ಹಾಕ್ತಿರೋ, 13 ದಿನಕ್ಕೆ ಹಾಕ್ತಿರೋ, ಒಟ್ಟು ತೊಟ್ಲಾಗ ಹಾಕ್ತಿರಿ. ಎಲ್ಲಿಂದ ಎಲ್ಲಿ ತನಕ ನಮ್ಮ ದೇಹಕ್ಕ ನಮ್ಮ ಜೀವನಕ್ಕ ಗುರು ಬೇಕು ಅನ್ನೋದಕ್ಕೆ ಹೇಳೋದಾದ್ರೆ ವೀರಶೈವ ಲಿಂಗಾಯತ ಧರ್ಮದೊಳಗ ತಾಯಿ ಗರ್ಭವತಿ ಆಗ್ಯಾಳ ಅಂದ್ರೆ 8 ತಿಂಗಳಕ್ಕೆ ಗರ್ಭಕ್ಕೆ ಲಿಂಗಧಾರಣೆ ಮಾಡುವುದಕ್ಕೆ ಗುರುಗಳು ಬೇಕು. 8 ತಿಂಗಳಿಗೆ ಗರ್ಭಕ್ಕೆ ಲಿಂಗಧಾರಣೆ ಮಾಡ್ತಾರ, ಗರ್ಭಕ್ಕೆ ಲಿಂಗ ಕಟ್ತಾರ. ಏನ್ ಹೇಳ್ತೀರಿ ಅಜ್ಜವ್ರ, ನಾವು ಕೊಳ್ಳಗೆ ಕಟ್ಕೊಳ್ಳೋದಾಗಿದ್ದು, ಇನ್ನು ಗರ್ಭಕ್ಕೆ ಲಿಂಗ ಕಟ್ಕೊಳ್ಳೋದು. ಬಸವಣ್ಣನವರು ಬರೀತಾರೆ, ಅಪ್ಪಾಯನಕ್ಕೆ ಶರಣೆಂಬನು, ಲಾಂಛನಕ್ಕೆ ಕೈ ಮುಗಿವೆನು, ಲಾಂಛನಕ್ಕೆ ತಕ್ಕ ಆಚರಣೆವಿದ್ದದಿದ್ದು ವಿರದಿದ್ದೊಡೆ ಕೂಡಲ ಸಂಗಮ ದೇವ ನಿನ್ನ ಸತ್ಯ ಸಾಕ್ಷಿಯಾಗಿ ಛೀ ಎಂಬೆನು ಅಂತ ಬರೀತಾರೆ. ಲಾಂಛನಗಳು ಬೇಕಲ್ಲ. ವೀರಶೈವರಾಗಿ ಹುಟ್ಟೀವಿ ಅಂದ್ರೆ ಲಿಂಗ ಕಟ್ಕೋಬೇಕು, ಪೂಜಾ ಮಾಡ್ಕೋಬೇಕು. ಏನು ಪೂಜಾ ಮಾಡಂದ್ರೆ ಬೆಳಗ್ಗೆ ಹಿಡಿದು ಸಂಜೆ ತನಕ ಕೆಲಸ ಬಗಸಿ ಬಿಟ್ಟು ಅದೇ ಮಾಡ ಅಂತ ನಾನು ನಿಮ್ಗೆ ಅನ್ನಂಗಿಲ್ಲ. ಬೆಳಗ್ಗೆ ಒಂದಿಷ್ಟು ಸ್ನಾನ ಮಾಡಿ ಕೈಯಾಗ ಒಂದಿಷ್ಟು ಲಿಂಗ ಹಿಡ್ಕೊಂಡು ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ಲಿಂಗ ಮಧ್ಯೆ ಜಗತ್ ಸರ್ವಂ ತ್ರೈಲೋಕ್ಯ ಸಚರಾಚರಂ ಲಿಂಗ ಬಾಹೆ ಪರಂ ನಾಸ್ತಿ ಸಸ್ಮಾ ಲಿಂಗ ಪ್ರಪೂಜ್ಯಯತ್ ಅಂತ ಲಿಂಗವನ್ನ ಧರಿಸ್ಕೊಂಡು ಪೂಜೆ ಆದ ಬಳಿಕ ಮತ್ತೊಯ್ದು ಗುಟಿಗೆ ಸಿಗಿಸ್ರಿ, ಮತ್ತೊಯ್ದು ಜಗಲಿ ಮೇಲೆ ಇಡ್ರಿ, ಬೇಕಾದಾಗೆ ತೆಗಿರಿ. ಅದಕ್ಕೆ ಎಲ್ಲಿಗೆ ಬಂತು, ಯಾಕೆ ಹಿಂಗಾತು? ಹಂಗ ಹುಟ್ಟಿದಾಗ ತಾಯಿ ಗರ್ಭದೊಳಗ ಮಗ ಇದ್ದಾಗ 8 ತಿಂಗಳಿಗೆ ಗರ್ಭಕ್ಕೆ ಲಿಂಗಧಾರಣೆ ಮಾಡ್ತಾರ ವೀರಶೈವ ಲಿಂಗಾಯತ ಧರ್ಮದೊಳಗೆ. ಎಲ್ಲಿಯಿಂದ ಎಲ್ಲಿ ತನಕ ಗುರುಗಳು ಬೇಕಾತಾರ ಅಂತ ಹೇಳಾಕತ್ತೀನಿ ನಿಮ್ಗನ. ಗರ್ಭಕ್ಕೆ ಲಿಂಗ ಕಟ್ಟಕ್ಕೆ ಗುರು ಬೇಕು. ಗರ್ಭಕ್ಕೆ ಲಿಂಗ ಕಟ್ಟಿದ ಬಳಿಕ ಇನ್ನ ಹುಟ್ಟಿದ 5 ದಿನಕ್ಕೆ ಐದೇಶಿ ಅಂತ ಮಾಡ್ತಾರ. ಹೋರಿ ನಿಮ್ಮ 3 ಗುರುಗಳು ಲಿಂಗ ಕಟ್ತಾರ, ಲಿಂಗ ಕಟ್ಕೊಂಬರ ಅಂತ ಐದೇಶಿ ತಾಯಿ ಎದೆಗೆ ಹಚ್ಚಿ ಮಗುವಿನ ಕೊರೊಳಗೆ ಲಿಂಗ ಕಟ್ಟದ 5 ದಿನಕ್ಕದ ಐದೇಶಿ. ಎಲ್ಲ ಮಾಡಿರಿಲ್ಲ, ನೆನಪವ ಇಲ್ಲ. ನಿಮ್ಗೆ ಹಂಗಾಗ್ಬಿಟ್ಟದ ಪರಿಸ್ಥಿತಿ ಅಂದ್ರೆ ಈಗ ಅದನ್ನೇನು ಕೇಳಬಾರ್ದು. ಕಲರ್ಸ್ ಕನ್ನಡ ಚಾನಲ್ ನಂಬರ್ ಎಷ್ಟದ, ಬಿಗ್ ಬಾಸ್ ಚಾನಲ್ ನಂಬರ್ ಎಷ್ಟದ, ಹಿಂಗ ಕೇಳಿದ್ರೆ ಅದು ಪಟ್ ಪಟ್ ಹೇಳ್ಬಿಡ್ತೀವಿ ನಾವು. ಹುಟ್ಟಿದ್ದ 5 ದಿನಕ್ಕೆ ಐದೇಶಿ ಅಂತ ಮಾಡೋದು, ಅಲ್ಲಿ ಲಿಂಗ ಕಟ್ತಾರ. ಇನ್ನು ಕಟ್ಟಿದ ಬಳಿಕ ಇನ್ನು ಗಂಡು ಹುಟ್ಟಿದ್ರ 12 ದಿನಕ್ಕ, ಹೆಣ್ಣು ಹುಟ್ಟಿದ್ರ 13 ದಿನಕ್ಕ, 12 13 ಆ ದಿನಕ್ಕೆ ತೊಟ್ಟಿಲೊಳಗೆ ಹಾಕಾಕಬೇಕಾಕ ತೊಟ್ಟಿಲೊಳಗೆ ಇಟ್ಟು ಹೆಸರಿಟ್ಟು ತೂಗಾಕನು ಗುರುನೇ ಬೇಕು. ಹುಟ್ಟಿದಾಗ ಪಂಚಾಂಗವನ್ನು ತೆಗೆದು ಇವನ ಹೆಸರೇನು ಬರುತ್ತಾ, ಹೆಸರೇನು ಬರುತ್ತಾ ಅಂತ ಕೇಳಾಕನು ಗುರುನೇ ಬೇಕು. ಹುಟ್ಟಿದಾಗ ಹೆಸರಿಡಾಕನು ಗುರು ಬೇಕು. ಉಸಿರು ಹೋದಾಗ ಸತ್ತ ಬಳಕ ತಲೆ ಮೇಲೆ ಕಾಲಿಟ್ಟು ಕಳಸಾಕನು ಗುರುನೇ ಬೇಕು. ಗುರುಗಳಿಲ್ಲ ಅಂದ್ರೆ ಹೆಣ ಎತ್ತರೇನು? ಎತ್ತಕ್ಕೆ ಸಾಧ್ಯನಿಲ್ಲ. ಲಾಸ್ಟಿಗೆ ಕರ್ರಿಪ್ಪ ಹಣಿ ಮೇಲೆ ಕಾಲ್ರೆ ಇಟ್ಟು ಹೋಗಿ ಕಳಿಸ್ಲಿ ಅಂತಾರೆ ಅವರು. ಲಾಸ್ಟ್ ಒಂದು ಗುರುವಿನ ಪಾದ ಇರ ತನಕ ಒಂದಿನ ಹಣಿ ಹೊಡ್ಲಿಲ್ಲ, ಲಾಸ್ಟ್ ಗುರುವಿನ ಪಾದ ಆದ್ರೂ ಬೀಳಿ. ಅದಕ್ಕೆ ಆಧುನಿಕ ಕವಿಗಳು ಬರೀತಾರೆ, ನಮ್ಮೂರಿಗೆ ನಾವು ಹೋಗಾಕ ಪರಬ್ರಹ್ಮ ಸ್ವರೂಪ ಗುರು ಬೇಕ. ಯಾವುದು ನನ್ನೂರ? ಈಗ ನಮ್ದು ಆಳಂದ ತಾಲೂಕು ಖಾನಾಪುರ. ಈಗ ನಮ್ಮೂರು ನಾ ಬಿಟ್ಟು ಬಂದೀನಿ, ನಮ್ಮೂರಿಗೆ ಹೊಳ್ಳಿ ಹೋಗಕ್ಕೆ ಗುರುಗಳು ಬೇಕಾ ನನಗೆ? ಇಲ್ಲ. ಕಾರಣ ಕೂತೀವೇನೋ ಒಯ್ತದ ಅದು ತಂತಾನೆ. ನಮ್ಮೂರಿಗೆ ನಾವು ಹೋಗಾಕ ಪರಬ್ರಹ್ಮ ಸ್ವರೂಪ ಗುರು ಬೇಕಾ ಅಂತಂದರವರು. ಹೆಂಗಂದರು ಅಂತ ಕೇಳಿದ್ರೆ ಬಿಟ್ಟು ಬಂದು ಊರಿಗಲ್ಲ, ಆ ಊರಿಗೆ ಹೋದ ಬಳಿಕ ಹೊಳ್ಳಿ ಬರ್ಲಾರ್ದಂತ ಒಂದು ಊರದ. ಆ ಊರಿಗೆ ಹೋಗಬೇಕಾಗಿತ್ತಂದ್ರೆ ಪರಬ್ರಹ್ಮ ಸ್ವರೂಪ ಗುರು ಬೇಕ. ಸುಮ್ಮನೆ ಮಾಡುವುದು ಯಾಕ ತರ್ಕ? ಇಲ್ಲಿ ಬಂದು ಹಂಗಾತು ಹಿಂಗಾತು, ಅವ್ರು ಹಂಗ ಇವ್ರು ಹಿಂಗ, ತರ್ಕ ಯಾಕೆ ಮಾಡೋದು? ಸುಮ್ಮನೆ ಮಾಡುವುದು ಯಾಕ ತರ್ಕ? ಬಿದ್ದಾದ ಬಾಳ ಹೈರಾಣಕ್ಕ. ಹೈರಾಣದ ಜೀವನದೊಳಗ ನಾವೆಲ್ಲರೂ ಕೂಡ ಗುರುವಿನ ಪಾದವನ್ನು ಹಿಡಿದು ಸದ್ಗುರುವಿನ ಶ್ರೇಯಸ್ಸಿಗೆ ಕೃಪೆಗೆ ಪಾತ್ರರಾಗಿ ನಮ್ಮೆಲ್ಲರ ಬದುಕು ಉದ್ಧರಿಸುವಂತ, ಹುಟ್ಟಿನಿಂದ ಕೊನೆಯ ಕಾಲಿಡುವವರಿಗೂ ಕೂಡ ರಾಜಶೇಖರ ಗುರುಪಾದ ನಮಗೆ ಬಹಳ ಅವಶ್ಯಕತೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಆಗಿರೋದ್ರಿಂದ ಗೌರವ ಡಾಕ್ಟರ್ ರಾಜಶೇಖರ ಶಿವಾಚಾರ್ಯರ ಗುರುಪಾದಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸ್ತಾ, ಯಾರಾದ್ರೂ ಅಧ್ಯಕ್ಷರು ಬಂದು ಭಾಳ ಭಾಷಣ ಮಾಡಾಕತ್ತಿರು, ಶಾಲೆಯಾಗಿದ್ದ ಹೆಡ್ ಮಾಸ್ಟರ್ ಭಾಳ ಭಾಷಣ ಮಾಡಾಕತ್ತಿರು. ಹೆಡ್ ಮಾಸ್ಟರ್ ಒಂದು ಭಾಷಣ ಜಲ್ದಿ ಮುಗಿಸಲ್ಲ ನೋಡು, ದೊಡ್ಡ ಕುದಿ ಹೌದು ನನಗೆ. ನಮ್ಮ ಶಾಲೆ ಹೆಡ್ ಮಾಸ್ಟರ್ ಅವ್ರು ಹೇಳೋದು ನನಗೆ ಕೇಳಿಸ್ತಿದ್ದಿಲ್ಲ. ಅವ್ರು ಬಂದ್ರು, ಡಚ್ರು ಬಂದ್ರು, ಪೋರ್ಚುಗೀಸ್ ಬಂದ್ರು, ಅವ್ರು ಇವ್ರಿಗೆ ಹೊಡೆದ್ರು, ಇವ್ರು ಅವ್ರಿಗೆ ಹೊಡೆದ್ರು. ಅವ್ರು ಬಂದ ಬಳಿಕ ಇವ್ರು ಅಂದ್ರು, ಇವ್ರು ಬಂದ ಬಳಿಕ ಅವ್ರು ಹೋದ್ರು. ಇಲ್ಲಿ ನೋಡಿ ಮಕ್ಕಳೇ, ಬೋರ್ಡ್ ನೋಡಿ, ನನ್ನನ್ನು ನೋಡಿ ಅನ್ನೋದ್ರಾಗೆ ಸಾಕಾಗಿ ಚಪ್ಪಾಳೆ ತಟ್ಟಿದನ. ಇಂಗ್ಲಿಷ್ ಪಾಠ ಹೇಳಕ್ ಬಂದಿದ್ದ ಮಾಸ್ತರ್ ಇಂಗ್ಲಿಷ್ ಪಾಠ ಹೇಳ್ಬೇಕಾದ್ರೆ ಲಾಸ್ಟಿಗೆ ಹೇಳ್ತಿದ್ರು ಕಂಟಿನ್ಯೂ ಟುಮಾರೋ ಅಂತಿದ್ರು ಅವರು.
ಕಂಟಿನ್ಯೂ ಟುಮಾರೋ ಓದ್ತಿದ್ರು. ನಾ ಒಂದಿನೂ ಊರಾಗ ತಿರುಗಾಡ್ದವಲ್ಲ, ಊರ್ ಹೊರಗೆ ತಿರುಗಾಡ್ದವನ. ಪಾಠ ಹೇಳ್ತಿದ್ರು ಇಂಗ್ಲಿಷ್ ಮಾಸ್ತರ್. ಹೀರೋ ಅಂತ ಒಂದು ಪಾಠ ಇತ್ತು ನಮಗ. ಅವರು 2ನೇ ಪೀರಿಯಡ್ಗೆ ಬಂದಾರ. ಅವ್ರು 2ನೇ ಪೀರಿಯಡ್ ಇತ್ತು ಇಂಗ್ಲಿಷ್. ಇವತ್ತೇನು ಬರಂಗಿಲ್ಲ ಅಂತ ಅನ್ಕೊಂಡು ಅವ್ರ ತಲೆಯಾಗಿತ್ತೇನೋ ಮಧ್ಯಾಹ್ನ ಒಂದು ಪೀರಿಯಡ್ ತಗೋಬೇಕತ್ತಂದು. ಲಾಸ್ಟ್ ಎಲ್ಲ ಪಾಠ ಮುಗೀತು, ಬೆಲ್ ಹೊಡಿತು 3ನೇ ಪೀರಿಯಡಿನ ಬೆಲ್ ಹೊಡೆದ ಬಳಕ ಅವ್ರು ಕಂಟಿನ್ಯೂ ಅನಾಕತ್ರು. ನಾ ಟುಮಾರೋ ಅಂದ್ಬಿಟ್ಟ. ಮಧ್ಯಾಹ್ನ ಪೀರಿಯಡ್ ತೊಗೊಳಿದ್ರು ಅವ್ರು. ಈ ಜಗತ್ತಿನೊಳಗ ಹಸಿವು ಕಲಿಸುವಂತ ಪಾಠ ಇನ್ಯಾವುದು ಕಲಿಸಕ್ಕಿಲ್ಲ ಅಂತ ನಮಗೆ ಭಾವ ಮತ್ತು ಅನುಭವಿಸಿದ್ದು ನೋವುಗಳು ನಮಗೆ ಕಾಣ್ತಾವೆ. ಯಾರೋ ಒಬ್ಬರು ಚಂದ ನಿಂತಾರ ಅಂದ್ರ ಅವನಿಗೆ ಹಸಿವಿನ ಪಾಠ ಚಂದ ಕಲಿಸ್ಯಾದ. AC ಕೋಣಿ ಒಳಗ ಕುತ್ಕೊಂಡು ಪಿಜ್ಜಾ ಬರ್ಗರ್ ತಿನ್ನೋರಿಗೆ ಹಸಿವಿನ ಬೆಲೆ ಗೊತ್ತಾಗಂಗಿಲ್ಲ. ಹಸಿವಿನ ಬೆಲೆ ಯಾರಿಗೆ ಗೊತ್ತಾಗುತ್ತಾ ಅನ್ನೋದಕ್ಕಾಗಿ ಕುವೆಂಪುರವರು ಬರೀತಾರೆ, ರೆಂಟೆ ಹೊಡೆದ ಹೆಂಟೆ ಮೇಲೆ ಸಖತ್ತಾಗಿ ನಿದ್ರಿಸುವನು ನಮ್ಮ ರೈತ ಕುಮಾರ. ಹೆಂಗ ಶ್ರೀಮಂತರಾಗಬೇಕು? ಶ್ರೀಮಂತ ಯಾರಿಗತ್ತಾರ ಅನ್ನೋದಾದ್ರೆ ಯಾರಿಗೆ ಶ್ರೀಮಂತ? ಕಿಸ್ದಾಗ ಐಫೋನ್ ಅದ ರೀ, ಯಾವ್ದೊಂದು ಆರೆಂಜ್ ಬಂದದ, 135 145, ಅದನ್ನ ಇಟ್ಕೊಂಡ್ರೆ ಶ್ರೀಮಂತರೇನು? 10 ಬಳ್ಳಿ ಗುಂಗ್ರ ಹಾಕೊಂಡ್ರೆ ಶ್ರೀಮಂತರೇನು? ಕುವೆಂಪುರವರು ಒಪ್ಪಂಗಿಲ್ಲದು. ಯಾರು ಶ್ರೀಮಂತರು ಅನ್ನೋದಕ್ಕಾಗಿ ಕುವೆಂಪುರವರು ಬರೀತಾರ, ರೆಂಟೆ ಹೊಡೆದು ಹೆಂಟೆ ಮೇಲೆ ಸಖತ್ತಾಗಿ ನಿದ್ರಿಸುವನು ನಮ್ಮ ರೈತ ಕುಮಾರ. ಹೊಲದಾಗ ರೆಂಟಿ ಹೊಡೆದಾನ, ಹೆಂಟಿ ಬಿದ್ದವ, ಹಿಂಗಿಟ್ಟ ತಕ್ಷಣ ತಲೆ ಇಟ್ಟು ಬಳಕ ರೆಂಟಿ ಹೆಂಟಿ ಏನೋ ನೋಡಂಗಿಲ್ಲ, ಕಣ್ಣು ಮುಚ್ಚೆ ಬಿಡ್ತದ, ನಿದ್ದೆ ಬಂದ್ಬಿಡ್ತದ. ಆದ್ರೆ ಇವತ್ತಿನ ದಿನಮಾನದೊಳಗ ಮನಿ ಭಾಳ ಚಲೋ ಕಟ್ಟಿವಿ, ಮನ್ಯಾಗ AC ಇಟ್ಟಿವಿ, ಚಲೋ ಪಲ್ಲಂಗದ, ಗಾದಿ ಅದ, ಬೆಡ್ಶೀಟ್ ಅದ, ಏನ್ ಬೇಕ್ರಿ? ಕಣ್ಣು ಮುಚ್ಚಲಿಲ್ಲ ಅಂದ್ರೆ ನೋಡಾಕ ಟಿವಿ ಅದ. ಇನ್ನ ಭಾಳ ನಿದ್ದೆ ಬರಲಂಗಿತ್ತಂದ್ರೆ ಹಾಸಿಗೆಗೆ ಮೊಬೈಲ್ ತಗೊಂಡು ಉಗುಳು ಹಚ್ಚೋದು ಮ್ಯಾಗೆ ಹತ್ತದು, ಉಗುಳು ಹಚ್ಚೋದು ಮ್ಯಾಗೆ ಮೊಬೈಲ್ ಅದ. ಏನಿಲ್ಲ ಹೇಳಿ ನೋಡ. ಅದಕ್ಕಂತಾರವರು ರೆಂಟೆ ಹೊಡೆದು ಹೆಂಟೆ ಮೇಲೆ ಸಖತ್ತಾಗಿ ನಿದ್ರಿಸುವನು ನಮ್ಮ ರೈತ ಕುಮಾರ. ಹವಾ ನಿಯಂತ್ರಣ ಕೋಣಿ ಒಳಗೆ ಮಲಗಿಕೊಂಡು ನಿದ್ದೆ 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 ಎಂದು ಹಪಹಪಿಸುವನು ಇವತ್ತಿನ ಶ್ರೀಮಂತ ಕುಮಾರ. ಅವನಿಗೆ ನಿದ್ದಿನೇ ಇಲ್ಲ. ಯಾರಿಗ ಕಣ್ತುಂಬ ನಿದ್ದೆ ಅದ, ಯಾರು ಮೈ ತುಂಬ ಆರೋಗ್ಯವಂತರಾಗ್ಯದರ ಅವರೇ ಜಗತ್ತಿನ ನಿಜವಾದ ಶ್ರೀಮಂತರು. ಮೈ ತುಂಬ ಬ್ಯಾನಿ ಎದ್ದು ಅವರೆಲ್ಲ ಮೆಡಿಕಲ್ದ ದಯಾಳುಗಳು ಅಷ್ಟೇ. ಮೆಡಿಕಲ್ಗೆ ಹೋಗೋದು, ಚೀಟಿ ಕೊಡೋದು, ತಗೊಂಡು ಬರೋದು. ಎಲ್ಲ ಪ್ರಪಂಚಕ್ಕೆ ಜಗಕ್ಕಕ್ಕಿದ ವಿಧಿ ಇದೆಯಲ್ಲ. ಹೊಸದಾಗಿ ಲಗ್ನ ಆಗಿದ್ದಂತಿವ, ಲಗ್ನ ಆದ ನಂತರ ಮನೆಯಾಗಿದ್ದ ಹೆಂಡತಿಗೆ ಅಂದಂತ, ನಿನಗೆ ಬಿಟ್ಟಿಲ್ಲ, ನೀ ಇಲ್ಲಂದ್ರೆ ನಾ ಇಲ್ಲ ನೋಡು, ನೀನೇ ನನಗೆಲ್ಲ. ಅವು ಹೋದಳು, ಅಪ್ಪ ಹೋದ, ಅಣ್ಣತಮ್ಮರು ಹೋದ್ರು, ಅಕ್ಕ ತಂಗಿಯರು ಹೋದ್ರು. ಇದು ಹೆಣ್ತಿಗ ಮೈ ಡಿಯರ್ ವೈಫ್, ಯು ಮೈ ಲೈಫ್, ನೀನೇ ನೋಡ್ ನನಗೆಲ್ಲ, ನೀಲ್ಲ ಸಾಯ್ತಿಲ್ಲ. ಇಷ್ಟ ಅನ್ನೋದ್ರೊಳಗ ಅವಳು ಅಂದಳಂತ, ಹಂಗ್ಯಾಕೆ ಕತ್ತೀರಿ? ನೀವಿಲ್ಲಂದ್ರೆ ನನಗೆ ಯಾರದಾರ? ನೀವ ನನಗೆಲ್ಲ, ನಾನು ನಿನಗೆ ಬಿಟ್ರಿ ಯಾರು? ನೀವಿಲ್ಲ ಅಂದ್ರೆ ಸಾಯ್ತೀನಿ ನೋಡ. ಹಿಂಗೆ ನಡೀತು. ವರ್ಷ ಅನ್ನೋದ್ರಾಗ ಒಂದು ಚಂದ್ರಮನಾಗ ಒಂದು ಕೂಸು ಬಂತು. ಕೂಸು ಹುಟ್ಟಿ ಬೆಳೆದು ದೊಡ್ಡವನಾಗಕ್ಕತ್ತು. ಸ್ವಲ್ಪ ಬದಲಾಯ್ತು, ಸ್ವಲ್ಪ. ಮೊದಲೇನಿತ್ತು? ನೀ ಇಲ್ಲ ಅಂದ್ರೆ ನಾ ಇಲ್ಲ. ಹೆಂಗೆ ಬದಲಾಯ್ತು ಗೊತ್ತೇನು? ಹೆಣ್ತಿ ಅನ್ನಕತ್ತಳು, ಮನ್ಯಾಗ ನೀ ಇರಬೇಕು ಇಲ್ಲ ನಾ ಇರಬೇಕು. ಎಲ್ಲಿಗೆ ಬತ್ತು, ಎಲ್ಲಿಗೆ ಬಂದಿರ್ತು? ಹೆಂಗಾಗೋದಲ್ಲ. ಲಾಸ್ಟ್ ಮುಗಿಯುವವರೆಗೂ ಕೂಡ ನಿನಗಾಗಿ ನಾನು, ನನಗಾಗಿ ನೀನು, ಹಿಂಗ ಬದುಕೋದೈತಿ, ಹಿಂಗಿರೋದೈತಿ, ಹಿಂಗ ಜೀವನವನ್ನ ಕೊನೆ ತನಕ ಒಯ್ದು ನಿಲ್ಲಿಸುವುದೈತಿ. ಪುರಾಣಗಳು ನಮ್ಮನ್ನ ಯಾವ ರೀತಿಯಿಂದ ಎಚ್ಚರಿಸ್ತಾವೆ ಅಂತ ಕೇಳಿದ್ರ, ನಾವು ಪುರಾಣ ಕೇಳಿ ಮನೆಗೆ ಹೋಗಿ ಪವಾಡ ಮಾಡೋದಲ್ಲ, ಇದ್ದ ಬದುಕನ್ನ ಪವಾಡ ಆಗಲಾರ್ದಂಗ ನೋಡ್ಕೊಳ್ಳೋದು ಅಟ್ಟೆ. ನಮ್ಮ ಮನೆಗೇನು ಪವಾಡಗಳಾಗಂಗಿಲ್ಲ ಏನು? ದೊಡ್ಡ ದೊಡ್ಡ ಪವಾಡಗಳಾಕ್ಕವು. ಮಾನವ ಬೆಣಮಗಳಿಗೆ ಕನಸು ಬಿದ್ದಿದ್ದಂತ ಹನುಮಂದಿಯವರು ಬಂದಿದ್ದಂತ, ಆಕಿನ ಕನಸಿನಾಗ ಊರು ತುಂಬ ಹೇಳಕತ್ತಾಳ ಹನುಮಂದಿಯವರು ಬಂದದ್ದು. ಅದನ್ನು ಹೇಳದೆ
ಅರಿಶಿನ ಕುಂಕುಮ ಅದು ನಿನಗ ಸ್ಥಾನವಮ್ಮ, ಅದು ಹೋದ ಮೇಲೆ ನೀ ಪರದೇಶಿಯಾದೆಯಮ್ಮ. ಈ ವಿಚಾರಕ್ಕಾಗಿನೇ ನಾಳೆಯ ದಿನ ನಿಮ್ಮೆಲ್ಲ ತಾಯಂದರಿಗೆ ಬಂದಿರುವಂತ ಒಟ್ಟ ಈ ಕಡೆ ನೋಡಲ್ಲ ನೋಡಿ ನೀವು. ನಾ ಏನ್ರ ಹೇಳ್ತಿರ್ತೀನಿ 1.5 ತಾಸು ಆಯ್ತು ಕೂತ್ ಇಟ್ಟು ಹೇಳಕತ್ತೀನಿ, ನೀವು ಯಾರು ಬಂದ್ರ ಅಲ್ಲೇನಾಯ್ತು ಇಲ್ಲೇನಾಯ್ತು ಆ ಕಡೆ ಏನಾಯ್ತು ಈ ಕಡೆ ಏನಾಯ್ತು, ಛೇ 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 ಹಂಗೆವ ಮನಸ್ಸದಪ್ಪ ಬಲು ಬೆರಕಿ, ಸುನಕಾನಂಗ ಹೊಡಿತಾದ ಪಿರಿಕಿ, ಸಿಕ್ಕೇನಂದ್ರ ಸಿಗೋದಿಲ್ಲ ಬಲು ಬೆರಕಿ, ತಿಪ್ಪಿ ಕೆದರಿ ಮೈತಾದ ಕರ್ಕಿ. ಆ ಕಡೆ ಹೋಗ್ಬಾರ್ದದು. ಸಿದ್ದರಾಮ ಪ್ರಭುದೇವರು ಬರೀತಾರ ಸಿದ್ದರಾಮನಿಗ, ಏನು ಕಟ್ಟಾಕತ್ತಿದೋ ಕರಿ ಇರ್ಬಾ ಎದು ಕಟ್ಟಾಕತ್ತಿ, ತನು ಎಂಬ ಏರಿಗೆ ಮನವೆಂಬ ಕೆರೆಯ ಕಟ್ಟಿ ನೆನುಹು ಎಂಬ ಪಾಷಾಣದೊಳಗೆ ಒಣಗಿಸಿ ತೇಲಿಸಿ ಮುಳುಗಿಸಿ ಕಲ್ಯಾಣ ಕರ್ಕೊಂಡು ಹೋಗ್ತೀನಿ ನಡಿ ಅಂದವ. ಇದಕ್ಕೆ ದಿಗ್ಬಂಧನ ಹಾಕ್ಬೇಕು ಮನಸ್ಸಿಗೆ.